ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದರು. ಸೋಮವಾರ ದೆಹಲಿಗೆ ಹೋಗ್ತೀವಿ, ಅವತ್ತು ಹೈಕಮಾಂಡ್ ಅನ್ನ ಮೀಟ್ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಅವತ್ತು ಇಬ್ರು ಒಟ್ಟಿಗೆ ಅವರನ್ನ ಮೀಟ್ ಮಾಡ್ತೀವಿ. ಅಂದ್ರೆ ಡಿಸೆಂಬರ್ 8ಕ್ಕೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗ್ತಾರೆ. ದೆಹಲಿ ಪ್ರವಾಸ ಫಿಕ್ಸ್ ಕೂಡ ಆಗಿದೆ. ಅವತ್ತು ಏನಾದ್ರೂ ಹೈಕಮಾಂಡ್ ಒಪ್ಪಿಕೊಂಡ್ರೆ ಒಟ್ಟಾಗಿ ಭೇಟಿ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ, ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತೀವಿ, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳ್ತೀವಿ. ದೆಹಲಿಯಲ್ಲಿ ರಾಜ್ಯದ ಸಂಸದರ ಜೊತೆಗೂ ಕೂಡ ಸಭೆ ಇದೆ, ಆ ಸಭೆ ಬಳಿಕ ಹೈಕಮಾಂಡ್ ಭೇಟಿಗೆ ಮುಂದಾಗ್ತೀವಿ ಅಂತೇಳಿ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದೀವಿ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದೀವಿ ನಾವು. ಮೋಸ್ಟ್ ಲೈಕ್ಲಿ 8ನೇ ನಾವು ಮೊದಲನೇ ಸಾರಿ ಶುರುವಾಗುತ್ತಲ್ಲ ಅವತ್ತು ಹೌಸ್ ಅಡ್ಜನ್ ಆಗ್ತದೆ ಅಂತೇಳಿ ಅನ್ಕೊಂಡಿದೀವಿ. ಸಿಟ್ಟಿಂಗ್ ಮೆಂಬರು ನಮ್ಮ ಮೇಟಿಯವರು ಸಿಟ್ಟಿಂಗ್ ಮೆಂಬರ್ ಆಗಿದ್ದರು. ಅವರು ಕಾಲ ಆಗಿರೋದ್ರಿಂದ ಅಡ್ಜನ್ ಆಗ್ಬೋದು ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಕೊಂಡಿದ್ದೀವಿ. ಅವತ್ತೇ ಕರಿಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕಂತಂದ್ರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸದಸ್ಯರುಗಳಿರ್ತಾರೆ, ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಕರ್ನಾಟಕದವರು, ಅಲ್ಲಿ ಕರೆಯೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಪಾರ್ಟಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀರಾ? ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದೀವಿ ನಾವು. ಮೋಸ್ಟ್ ಲೈಕ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಒಂದು ಕಡೆ ಯಾವತ್ತು ಹೈಕಮಾಂಡ್ ಹೇಳುತ್ತೋ ಅವತ್ತು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಈಗ ಮತ್ತೊಂದು ಕಡೆ ಸೋಮವಾರ ದೆಹಲಿಗೆ ಹೋಗ್ತಾ ಇದೀವಿ, ರಾಜ್ಯದ ಸಂಸದರನ್ನ ಭೇಟಿ ಮಾಡ್ತೀವಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆನೂ ಕೂಡ ಮಾಡ್ತೀವಿ ಅಂತ ಹೇಳೋ ಮೂಲಕ ಅವತ್ತೇ ಅವಕಾಶ ಸಿಕ್ಕಿದ್ರೆ ಹೈಕಮಾಂಡ್ ಅನ್ನ ಕೂಡ ಭೇಟಿ ಮಾಡ್ತೀವಿ ಅಂತ ಹೇಳಿ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಕಾರಣಕ್ಕೋಸ್ಕರ ಹೈಕಮಾಂಡ್ ಅನ್ನ ಮೀಟ್ ಮಾಡಬಹುದು? ನಾಗೇಂದ್ರ ಬಾಬು, ಈಗಾಗಲೇ ರಾಜ್ಯದ ಹಲವು ಸಮಸ್ಯೆಗಳು, ಅದು ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಎಥನಾಲ್ ಖರೀದಿ ವಿಚಾರ ಆಗಿರ್ಬೋದು, ಕಬ್ಬು ಬೆಳೆಗಾರರ ವಿಚಾರ ಆಗಿರ್ಬೋದು, ಮತ್ತು ಬೇರೆ ಬೇರೆ ಅನೇಕ ಸಮಸ್ಯೆಗಳ ನೀರಾವರಿ ಸೇರಿದಂತೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ನಿಯೋಗವನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ವಿಷಯವನ್ನ ತಿಳಿಸಿರ್ತಕ್ಕಂಥದ್ದು. ರಾಜ್ಯದಿಂದ ಸರ್ಕಾರದಿಂದ ಒಂದಷ್ಟು ಪ್ರತಿನಿಧಿಗಳು ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು, ಈ ರೀತಿಯಾದಂತಹ ಕೆಲವೊಂದು ನಾಯಕರನ್ನ ಕರೆದುಕೊಂಡೋಗಿ ಅಲ್ಲಿ ಸಂಸದರನ್ನ, ಕರ್ನಾಟಕದಿಂದ ಇರತಕ್ಕಂತ ಸಂಸದರು ಮತ್ತು ಯಾರೆಲ್ಲ ಕೇಂದ್ರ ಸಚಿವರಾಗಿದ್ದಾರೆ ಅವರ ಜೊತೆಯಲ್ಲಿ ಏನ್ ಕೇಂದ್ರ ಸಚಿವರನ್ನ ಅಥವಾ ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನ ಅಥವಾ ಅಮಿತ್ ಶಾ ಅವ್ರನ್ನ, ಈ ರೀತಿಯಾದಂತಹ ಕೆಲವೊಂದು ಸಚಿವರನ್ನ ಭೇಟಿ ಮಾಡಲಿಕ್ಕೂ ಕೂಡ ಒಂದಷ್ಟು ಪೂರ್ವ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದೇ ಡಿಸೆಂಬರ್ 8ಕ್ಕೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಕೂಡ ನಡೆಯುತ್ತೆ. ಆ ಚಳಿಗಾಲದ ಅಧಿವೇಶನದ ಮೊದಲನೇ ದಿನ ಈಗಾಗಲೇ ಶಾಸಕರಾದಂತ ಮೇಟಿ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಅವತ್ತು ಮೊದಲನೇ ದಿನ ಆಗಿರತಕ್ಕಂಥವ್ರಿಗೆ ಸಂತಾಪವನ್ನು ಸೂಚಿಸಿ ನೇರವಾಗಿ ದೆಹಲಿಗೆ ತೆರಳಿ ಅವತ್ತು ಭೇಟಿಯಾಗುವಂತ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಸೊ ಅದರಂತೆ ದೆಹಲಿಗೆ ತೆರಳಿದ್ರೆ ಈಗಾಗಲೇ ಕೇಂದ್ರ ಸಚಿವರನ್ನ ಮತ್ತು ಪ್ರಧಾನಿಗಳನ್ನ ಭೇಟಿಯಾಗಿ ಮನವಿಯನ್ನು ಕೊಟ್ಟ ಬಳಿಕ ಅಲ್ಲಿ ಹೈಕಮಾಂಡ್ ಕೂಡ ಸಿಗ್ತಾರೆ. ಯಾಕಂದ್ರೆ ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಕೂಡ ಸಂಸತ್ನಲ್ಲಿರ್ತಾರೆ, ಅವರನ್ನು ಕೂಡ ಭೇಟಿ ಮಾಡುವಂತದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಕಾರಣ ಇಷ್ಟೇ, ರಾಜ್ಯದಲ್ಲಿ ಆಗಿರ್ತಕ್ಕಂಥ ಮತ್ತು ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆಗಳನ್ನು ಮಾಡ್ತೀವಿ ಅನ್ನೋದ್ರ ಜೊತೆಗೆ ಅಧಿಕಾರ ಹಂಚಿಕೆಯ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಆ ಬಗ್ಗೆ ಕೂಡ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಹೈಕಮಾಂಡ್ ನ ಅಲ್ಲಿ ಭೇಟಿಯಾದ್ರೆ ಏನೆಲ್ಲ ವಿಷಯಗಳನ್ನ ಪ್ರಸ್ತಾಪವನ್ನ ಮಾಡ್ತಾರೆ, ಏನೆಲ್ಲ ಅಲ್ಲಿಂದ ಸಂದೇಶವನ್ನ ಬರುತ್ತೆ ಮತ್ತು ಏನೆಲ್ಲ ಒಗ್ಗಟ್ಟಾಗಿರಿ ಈ ರೀತಿಯಾದಂತಹ ಸೂತ್ರಗಳನ್ನ ತಿಳಿಸ್ತಾರ ಅನ್ನೋದು ಕೂಡ ಕುತೂಹಲ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಸಂಪರ್ಕದಲ್ಲೇ ಚಂದ್ರು, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದರು. ಸೋಮವಾರ ದೆಹಲಿಗೆ ಹೋಗ್ತೀವಿ, ಅವತ್ತು ಹೈಕಮಾಂಡ್ ಅನ್ನ ಮೀಟ್ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಅವತ್ತು ಇಬ್ರು ಒಟ್ಟಿಗೆ ಅವರನ್ನ ಮೀಟ್ ಮಾಡ್ತೀವಿ. ಅಂದ್ರೆ ಡಿಸೆಂಬರ್ 8ಕ್ಕೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗ್ತಾರೆ. ದೆಹಲಿ ಪ್ರವಾಸ ಫಿಕ್ಸ್ ಕೂಡ ಆಗಿದೆ.
ಆವತ್ತು ಏನಾದ್ರೂ ಹೈಕಮಾಂಡ್ ಒಪ್ಪಿಕೊಂಡ್ರೆ ಒಟ್ಟಾಗಿ ಭೇಟಿ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ, ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತೀವಿ, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳ್ತೀವಿ. ದೆಹಲಿಯಲ್ಲಿ ರಾಜ್ಯದ ಸಂಸದರ ಜೊತೆಗೂ ಕೂಡ ಸಭೆ ಇದೆ, ಆ ಸಭೆ ಬಳಿಕ ಹೈಕಮಾಂಡ್ ಭೇಟಿಗೆ ಮುಂದಾಗ್ತೀವಿ ಅಂತ ಹೇಳಿ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದೀವಿ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದೀವಿ ನಾವು. ಮೋಸ್ಟ್ ಲೈಕ್ಲಿ 8ನೇ ನಾವು ಮೊದಲನೇ ಸಾರಿ ಶುರುವಾಗುತ್ತಲ್ಲ ಅವತ್ತು ಹೌಸ್ ಅಡ್ಜನ್ ಆಗ್ತದೆ ಅಂತೇಳಿ ಅನ್ಕೊಂಡಿದೀವಿ. ಸಿಟ್ಟಿಂಗ್ ಮೆಂಬರು ನಮ್ಮ ಮೇಟಿಯವರು ಸಿಟ್ಟಿಂಗ್ ಮೆಂಬರ್ ಆಗಿದ್ದರು. ಅವರು ಕಾಲ ಆಗಿರೋದ್ರಿಂದ ಅಡ್ಜನ್ ಆಗ್ಬೋದು ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಕೊಂಡಿದ್ದೀವಿ. ಅವತ್ತೇ ಕರಿಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕಂತಂದ್ರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸದಸ್ಯರುಗಳಿರ್ತಾರೆ, ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಕರ್ನಾಟಕದವರು, ಅಲ್ಲಿ ಕರೆಯೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಪಾರ್ಟಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀರಾ ಸರ್? ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದ್ದೀವಿ ನಾವು. ಮೋಸ್ಟ್ ಲೈಕ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಒಂದು ಕಡೆ ಯಾವತ್ತು ಹೈಕಮಾಂಡ್ ಹೇಳುತ್ತೋ ಅವತ್ತು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಈಗ ಮತ್ತೊಂದು ಕಡೆ ಸೋಮವಾರ ದೆಹಲಿಗೆ ಹೋಗ್ತಾ ಇದೀವಿ, ರಾಜ್ಯದ ಸಂಸದರನ್ನ ಭೇಟಿ ಮಾಡ್ತೀವಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆನೂ ಕೂಡ ಮಾಡ್ತೀವಿ ಅಂತ ಹೇಳೋ ಮೂಲಕ ಅವತ್ತೇ ಅವಕಾಶ ಸಿಕ್ಕಿದ್ರೆ ಹೈಕಮಾಂಡ್ ಅನ್ನ ಕೂಡ ಭೇಟಿ ಮಾಡ್ತೀವಿ ಅಂತ ಹೇಳಿ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಕಾರಣಕ್ಕೋಸ್ಕರ ಹೈಕಮಾಂಡ್ ಅನ್ನ ಮೀಟ್ ಮಾಡಬಹುದು? ನಾಗೇಂದ್ರ ಬಾಬು, ಈಗಾಗಲೇ ರಾಜ್ಯದ ಹಲವು ಸಮಸ್ಯೆಗಳು, ಅದು ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಎಥನಾಲ್ ಖರೀದಿ ವಿಚಾರ ಆಗಿರ್ಬೋದು, ಕಬ್ಬು ಬೆಳೆಗಾರರ ವಿಚಾರ ಆಗಿರ್ಬೋದು, ಮತ್ತು ಬೇರೆ ಬೇರೆ ಅನೇಕ ಸಮಸ್ಯೆಗಳ ನೀರಾವರಿ ಸೇರಿದಂತೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ನಿಯೋಗವನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ವಿಷಯವನ್ನ ತಿಳಿಸಿರ್ತಕ್ಕಂಥದ್ದು. ರಾಜ್ಯದಿಂದ ಸರ್ಕಾರದಿಂದ ಒಂದಷ್ಟು ಪ್ರತಿನಿಧಿಗಳು ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು, ಈ ರೀತಿಯಾದಂತಹ ಕೆಲವೊಂದು ನಾಯಕರನ್ನ ಕರೆದುಕೊಂಡೋಗಿ ಅಲ್ಲಿ ಸಂಸದರನ್ನ, ಕರ್ನಾಟಕದಿಂದ ಇರತಕ್ಕಂತ ಸಂಸದರು ಮತ್ತು ಯಾರೆಲ್ಲ ಕೇಂದ್ರ ಸಚಿವರಾಗಿದ್ದಾರೆ ಅವರ ಜೊತೆಯಲ್ಲಿ ಏನು ಕೇಂದ್ರ ಸಚಿವರನ್ನ ಅಥವಾ ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನ ಅಥವಾ ಅಮಿತ್ ಶಾ ಅವ್ರನ್ನ, ಈ ರೀತಿಯಾದಂತಹ ಕೆಲವೊಂದು ಸಚಿವರನ್ನ ಭೇಟಿ ಮಾಡಲಿಕ್ಕೂ ಕೂಡ ಒಂದಷ್ಟು ಪೂರ್ವ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದೇ ಡಿಸೆಂಬರ್ 8ಕ್ಕೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಕೂಡ ನಡೆಯುತ್ತೆ. ಆ ಚಳಿಗಾಲದ ಅಧಿವೇಶನದ ಮೊದಲನೇ ದಿನ ಈಗಾಗಲೇ ಶಾಸಕರಾದಂತ ಮೇಟಿ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಅವತ್ತು ಮೊದಲನೇ ದಿನ ಆಗಿರತಕ್ಕಂಥವ್ರಿಗೆ ಸಂತಾಪವನ್ನು ಸೂಚಿಸಿ ನೇರವಾಗಿ ದೆಹಲಿಗೆ ತೆರಳಿ ಅವತ್ತು ಭೇಟಿಯಾಗುವಂತ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಸೊ ಅದರಂತೆ ದೆಹಲಿಗೆ ತೆರಳಿದ್ರೆ ಈಗಾಗಲೇ ಕೇಂದ್ರ ಸಚಿವರನ್ನ ಮತ್ತು ಪ್ರಧಾನಿಗಳನ್ನ ಭೇಟಿಯಾಗಿ ಮನವಿಯನ್ನು ಕೊಟ್ಟ ಬಳಿಕ ಅಲ್ಲಿ ಹೈಕಮಾಂಡ್ ಕೂಡ ಸಿಗ್ತಾರೆ. ಯಾಕಂದ್ರೆ ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಕೂಡ ಸಂಸತ್ನಲ್ಲಿರ್ತಾರೆ, ಅವರನ್ನು ಕೂಡ ಭೇಟಿ ಮಾಡುವಂತದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಕಾರಣ ಇಷ್ಟೇ, ರಾಜ್ಯದಲ್ಲಿ ಆಗಿರ್ತಕ್ಕಂಥ ಮತ್ತು ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆಗಳನ್ನು ಮಾಡ್ತೀವಿ ಅನ್ನೋದ್ರ ಜೊತೆಗೆ ಅಧಿಕಾರ ಹಂಚಿಕೆಯ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಆ ಬಗ್ಗೆ ಕೂಡ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಹೈಕಮಾಂಡ್ ನ ಅಲ್ಲಿ ಭೇಟಿಯಾದ್ರೆ ಏನೆಲ್ಲ ವಿಷಯಗಳನ್ನ ಪ್ರಸ್ತಾಪವನ್ನ ಮಾಡ್ತಾರೆ, ಏನೆಲ್ಲ ಅಲ್ಲಿಂದ ಸಂದೇಶವನ್ನ ಬರುತ್ತೆ ಮತ್ತು ಏನೆಲ್ಲ ಒಗ್ಗಟ್ಟಾಗಿರಿ ಈ ರೀತಿಯಾದಂತಹ ಸೂತ್ರಗಳನ್ನ ತಿಳಿಸ್ತಾರ ಅನ್ನೋದು ಕೂಡ ಕುತೂಹಲ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು.